ಎಲ್ಲರಿಗೂ ನಮಸ್ಕಾರ. ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರ್ಯ ಗುರುವಾರ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೀತಾಲಕ್ಷ್ಮಿ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಬರ್ತಾಳೆ. ಸೀತಾಲಕ್ಷ್ಮಿ ತಂದೆ ಹೇಳ್ತಾರೆ, ಅಮ್ಮ ಮಗಳೇ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ. ಒಳ್ಳೆಯ ಮನುಷ್ಯ ಇವರು, ಗೊತ್ತಿಲ್ಲದೆ ನಾನು ಇವರಿಗೆ ಹೊಡೆದ್ಬಿಟ್ಟೆ. ಸಾರಿ ಕೂಡ ಕೇಳಿದ್ದೀನಿ, ಬೇಕಾದರೆ ಕೇಳು ಇವರನ್ನೇ. ಸರ್ ನೀವೇ ಹೇಳಿ, ಇವಳಿಗೆ ಸಾರಿ ಕೇಳಿದ್ನೋ ತಾನೇ? ಸರ್ ಇದು ನಿಮ್ಮ ಕೈಯೆಲ್ಲ ಕಾಲು ಅಂದ್ಕೊಂಡು ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ, ನೋಡಿ ಅವರು ಆಗ ನಡ್ಕೊಂಡಾಗ ನನಗೆ ಒಬ್ಬ ತಂದೆಗೆ ಮಗಳ ಮೇಲಿರೋ ಪ್ರೀತಿ ಕಾಣಿಸ್ತು. ನನಗೆ ಏನೂ ಬೇಸರ ಆಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ ತಾಯಿ, ಹೇಳು ಮಗಳೇ, ಅಪ್ಪನ ಮುಂಗೋಪ ಏನು ಅಂತ ನಿನಗೆ ಗೊತ್ತು ಅಲ್ವಾ ಮಗಳೇ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ, ಅಪ್ಪನ ಕ್ಷಮಿಸಿಬಿಡಿ, ಹಾಗೆ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಲ್ಲ ರೀ, ಕಾರ್ ಓಡಿಸ್ಬೇಕಾದ್ರೆ ನೋಡ್ಕೊಂಡು ಓಡಿಸ್ಬೇಕಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ಯಾಕೋ ಕಾರ್ ಬ್ರೇಕ್ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅದು ಕಾರ್ ಹತ್ತೋವಾಗಲೇ ನೋಡಬೇಕು ಅಲ್ವಾ, ಬದುಕು ಒಂದು ಅಮೂಲ್ಯವಾದ ಉಡುಗೊರೆ, ಮತ್ತು ಯಾವುದೂ ಸಿಗದೆ ಇರೋ ಅಂಥ ಸ್ವರ್ಗ. ಅದರ ಬೆಲೆನ ನಾವು ತಿಳ್ಕೋಬೇಕು, ಯಾಕೆಂದರೆ ಅದು ಬಾರದೇ ಇರೋ ಲೋಕ. ಪ್ರತಿ ಉಸಿರು, ಪ್ರತಿ ಹೃದಯದ ಬಡಿತ, ಪ್ರತಿ ಕ್ಷಣದ ಬದುಕು, ಇವೆಲ್ಲ ದೇವ್ರ ಕೃಪೆಯಿಂದ ನಮಗೆ ಸಿಕ್ಕಿರೋ ಅಂಥ ಅದ್ಭುತವಾದ ಉಡುಗೊರೆ ರೀ. ನಮ್ಮ ಪ್ರಾಣದ ಬಗ್ಗೆ ನಮಗೆ ಎಚ್ಚರ ಇರಬೇಕು ಅಲ್ವಾ. ಆ ಭಗವಂತ ಹೇಗೆಂದರೆ, ನಮ್ಮ ಕೈಗೆ ಬಣ್ಣ ಕೊಟ್ಟು ನಮ್ಮ ಮುಂದೆ ಕ್ಯಾನ್ವಾಸ್ ಶೀಟ್ ಇಟ್ಟು, ನಿನ್ನ ಜಗತ್ತನ್ನು ನೀನೇ ಬರ್ಸ್ಕೋ ಅಂತ ಹೇಳಿಬಿಡ್ತಾನೆ. ಹಾಗೆ ಇದ್ದಾಗ ಕ್ಯಾನ್ವಾಸ್ ಶೀಟಲ್ಲಿ ನಮ್ಮ ಜಗತ್ತನ್ನು ಚೆಂದವಾಗಿ ಬಿಡಿಸ್ಬೇಕು ಅಲ್ವಾ. ಅದರಲ್ಲಿ ಪ್ರತಿ ಬಣ್ಣ, ಪ್ರತಿ ಚುಕ್ಕಿ, ಪ್ರತಿ ರೇಖೆ ಅರ್ಥಪೂರ್ಣವಾಗಿರಬೇಕು ಅಲ್ವಾ. ಬದುಕು ಅಂದರೆ ಒಂದು ದೊಡ್ಡ ಅದ್ಭುತ ರೀ. ಆ ಅದ್ಭುತದ ಜೊತೆ ನಾವು ಹೆಜ್ಜೆ ಹಾಕಬೇಕು ಅಂದರೆ ನಮ್ಮ ಪ್ರಾಣ ನಮ್ಮ ಕೈಯಲ್ಲಿ ಇರಬೇಕು ಅಲ್ವಾ. ನೋಡಿ, ಇನ್ನು ಮುಂದೆ ದಯವಿಟ್ಟು ಎಚ್ಚರವಾಗಿ ಓಡಿಸಿ. ನಿಮಗೆ ಕಂಟ್ರೋಲ್ ಸಿಗದೆ ಇರೋ ಥರ ಅಷ್ಟು ಸ್ಪೀಡ್ ಬೇಡ ಅಂತ ಹೇಳ್ತಾನೆ. ಆವಾಗ ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್, ಇವಾಗ ಪೇಷಂಟ್ ಹೇಗಿದ್ದಾರೆ ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ಸ್, ನಥಿಂಗ್ ಟು ವರಿ, ಬೇಕಾದರೆ ಇವತ್ತೇ ಡಿಸ್ಚಾರ್ಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ರಾಮಾಚಾರಿ, ಡಾಕ್ಟರ್, ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಸಾರಿ. ಆವಾಗಲೇ ನಾವು ಬಂದಾಗ ನೀವು ಟ್ರೀಟ್ಮೆಂಟ್ ಕೊಡೋಲ್ಲ ಅಂದಾಗ ತಪ್ಪಾಗಿ ನಡ್ಕೊಂಡೆ. ಅದು ನಿಮ್ಗಳ ಮೇಲಿರುವ ಸಿಟ್ಟಿಂದ ಅಲ್ಲ, ಒಂದು ಪ್ರಾಣ ಹೋಗ್ಬಿಡುತ್ತೆ ಅನ್ನೋ ಭಯದಿಂದ. ದೇಹದ ಎಲ್ಲ ಪಾರ್ಟ್ಗಳು ರೆಸ್ಟ್ ತೊಗೊಂಡ್ರು ನಮ್ಮ ಹೃದಯ ಆ್ಯಕ್ಟಿವ್ ಆಗೇ ಇರುತ್ತೆ. ಆ ದೇವರು ಪ್ರಪಂಚದ ಹೃದಯ ಅಂದರೆ ವೃತ್ತಿಯಲ್ಲಿ ಡಾಕ್ಟ್ರುಗಳೇ ಹೃದಯ ಅಲ್ವಾ. ವೈದ್ಯೋ ನಾರಾಯಣ ಹರಿ, ಡಾಕ್ಟ್ರನ್ನ ಪ್ರಾಣ ಕಾಪಾಡೋ ದೇವರು ಅಂತಾರೆ. ದೇವರೇ ಪ್ರಾಣ ಕಾಪಾಡೋಕ್ಕೆ ಆಗಲ್ಲ ಅಂತ ಮುನ್ಸ್ಕೊಂಡು ಕೂತ್ಬಿಟ್ರೆ ಭಯ ಆಗಲ್ವಾ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರ ಜೀವನ ಡಾಕ್ಟ್ರ ಕೈಯಲ್ಲಿ ಕೊಟ್ಟು ಡಾಕ್ಟರ್ ನನ್ನ ಪ್ರಾಣ ಕಾಪಾಡ್ತಾರೆ ಅಂತ ಧೈರ್ಯವಾಗಿರ್ತಾರೆ. ಇಷ್ಟು ಗ್ರೇಟ್ ಪ್ರೊಫೆಷನ್ ನಿಮ್ಮದು. ಒಬ್ಬರು ಜೀವ ಭಿಕ್ಷೆ ಇಟ್ಟು ಬಂದಾಗ ಚಿಕಿತ್ಸೆ ಕೊಡಲ್ಲ ಅಂದಿದ್ದು ನನಗೆ ಬೇಜಾರಾಯಿತು. ಡಾಕ್ಟರ್ ಅಂದರೆ ದೇವರು, ನೀವು ಮರೆತುಬಿಟ್ಟಿರಿ ಅಂತ ಅನಿಸಿ ಬೈದುಬಿಟ್ಟೆ. ಸಾರಿ ಡಾಕ್ಟ್ರೇ. ಅಂದರೆ ದೇವರು ಅನ್ನೋದು ಎಷ್ಟು ಸತ್ಯನೋ, ಒಂದು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ ನೋಡ್ಕೊಳ್ಳೋ ಸಿಸ್ಟರ್ಗಳು ಅವರು ದೇವರೇ. ಆಮೇಲೆ ಈ ಸೇವೆ ಬಗ್ಗೆ ನಿಮಗೆ ಹೇಳ್ಕೊಡೋ ಅಷ್ಟು ದೊಡ್ಡವನು ನಾನಲ್ಲ. ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಸಾರಿ, ನನ್ನ ಕ್ಷಮಿಸಿ ಬಿಡಿ ಅಂತ ಹೇಳ್ತಾನೆ. ಸರ್, ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸೀತಾಲಕ್ಷ್ಮಿ, ತಂದೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ರಾಮಾಚಾರಿ ಅಂತ ಹೇಳ್ತಾನೆ. ಅದಕ್ಕೆ ಸೀತಾ ತಂದೆ, ಕೆ ಇವ್ರ ನಂಬರ್ ತಗೋ, ಇವರ ಪರಿಚಯ ಇಲ್ಲಿಗೆ ಮುಗಿಬಾರ್ದು ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಅಷ್ಟೇನಾ, ತಗೋತೀನಿ ಅಂತ ಹೇಳಿ ಕೆ ನಂಬರ್ ತಗೋತಾನೆ. ಸರಿ, ನಾನು ಇನ್ನು ಬರ್ತೀನಿ ಅಂತ ಹೇಳಿ ರಾಮಾಚಾರಿ ಹೋಗ್ತಾನೆ. ಈ ಕಡೆ ಚಾರು 2 ಸುಳು ಇರೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಆಗ ರಾಮಾಚಾರಿಗೆ ಕಾಲ್ ಮಾಡ್ತಾಳೆ. ರಾಮಾಚಾರಿ, ಎಲ್ಲಿದೆಯಾ ನೀನು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಈಗ ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಏನು ಇನ್ನೂ ಆಫೀಸ್ಗೆ ಹೋಗಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಇಲ್ಲ ಮೇಡಮ್, ಹೋಗ್ತಾ ಇದ್ದೆ. ಅದು ಮಧ್ಯದಲ್ಲಿ ಯಾರಿಗೋ ಒಬ್ಬರಿಗೆ ಆಕ್ಸಿಡೆಂಟ್ ಆಯಿತು. ಅವ್ರನ್ನ ಕರ್ಕೊಂಡು ಬಂದು ಆಸ್ಪತ್ರೆಗೆ ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು, ನೀನು ಮನೆಗೆ ಬಂದು ಹೋಗೋದಕ್ಕಾಗುತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಇಲ್ಲ ಮೇಡಮ್, ಅದು ಪ್ರೆಸೆಂಟೇಷನ್ ಇತ್ತು, ಆಫೀಸ್ಗೆ ಹೋಗಲೇಬೇಕಿತ್ತು. ಏನಕ್ಕೆ ಹೇಳಿ ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಚಾರು, ಪ್ಲೀಸ್ ರಾಮಾಚಾರಿ ಅಂತ ಕೇಳ್ಕೊತಾಳೆ. ಅದಕ್ಕೆ ರಾಮಾಚಾರಿ, ಚಾರು ಮೇಡಮ್ ಯಾಕೆ, ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಚಾರು, ಹೇಳ್ತೀನಿ ಪ್ಲೀಸ್, ಮನೆಗೆ ಬಂದು ಹೋಗು ರಾಮಾಚಾರಿ, ಪ್ಲೀಸ್, ಬರೀ 5 ನಿಮಿಷ ಅಷ್ಟೇ ಅಂತ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಸರಿ ಮೇಡಮ್, ಬಂದೆ ಅಂತ ಹೇಳ್ತಾನೆ. ಈ ಕಡೆ ರುಕ್ಮಿಣಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ, ಮನೆಯಲ್ಲಿ ಪುಣೆಗೆ ಹೋಗ್ತೀವಿ ಅಂತ ಹೇಳಿದೆ ಅಂತ ರುಕ್ಮಿಣಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ನಾವು ಇದೇ ಊರಲ್ಲಿ ಇರ್ತೀವಿ ಅಂದರೆ ಅವರು ನಮ್ಮನೇಲೆ ಇರಿ ಅಂತ ಹೇಳಿರೋರು, ಅದಕ್ಕೆ ಹಾಗೆ ಹೇಳಿದೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ, ನಾವು ಇಲ್ಲಿ ಇರೋ ಬದಲು ಮನೇಲೇ ಇರ್ಬೋದಿತ್ತು ಅಲ್ವಾ ಅಂತ ರುಕ್ಮಿಣಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ಇರ್ಬೋದಿತ್ತು, ಆದರೆ ಏನು ಮಾಡೋದು, ಅದು ಪುಣ್ಯದ ಮನೆ, ಪಾಪ ಮಾಡೋ ಮನಸ್ಸು ಇದ್ದವರು ಬದಲಾಗೋ ಮನೆ, ಆದರೆ ಅಲ್ಲಿ ಇದ್ದವರು ಬದಲಾಗೋ ಮನಸ್ಸು ನಿನಗಿಲ್ಲ, ಹಾಗಾಗಿ ಆ ಮನೆಯಲ್ಲಿರೋ ಯೋಗ್ಯತೆಯೂ ನಿನಗಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ, ಅಂದರೆ ಪ್ರೀತಿಗೆ ಬೆಲೆ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ಇದೆ, ಅದಕ್ಕೆ ತಾನೇ ನಾನು ಪ್ರೀತಿಸೋ ಮನೆಯವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಅಲ್ಲಿಂದ ನಿನ್ನ ಆಚೆ ಕರ್ಕೊಂಡು ಬಂದಿದ್ದು ಅಂತ ಕೃಷ್ಣ ಹೇಳ್ತಾನೆ.
ಅದಕ್ಕೆ ರುಕ್ಮಿಣಿ, ನಾ ಕೇಳಿದ್ದು ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಕೇಳಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ, ಇದೆ, ಅದಕ್ಕೆ ತಾನೇ ನಿನ್ನ ಕತ್ತು ಹಿಡಿದು ಒಬ್ಬಳನ್ನೇ ಆಚೆ ತಳ್ಳದೆ ನಾನು ನಿನ್ನ ಜೊತೆ ಬಂದಿದ್ದು. ನೋಡು ರುಕ್ಕು, ಎಲ್ಲೋ ಒಂದು ಕಡೆ ನಾನು ಬದಲಾಗೋಕ್ಕೆ ಚೂರುಪಾರು ನೀನು ಕಾರಣ ಅಷ್ಟೇ ಅಲ್ಲ. ನೀ ನನ್ನ ಹುಡುಗಿ, ನನ್ನ ಜೊತೆ ಇರಬೇಕು ಅಂತ ಅಣ್ಣ, ಅತ್ತಿಗೆ, ಅಮ್ಮ, ಮುರಾರಿ ಎಲ್ಲರೂ ನಿರ್ಧಾರ ಮಾಡಿದ್ರು. ಅವರೆಲ್ಲ ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗಿರುವಾಗ ನೀ ನನ್ನ ಜೊತೆ ಇರೋದು ಸರಿ ತಾನೇ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರುಕ್ಮಿಣಿ, ಅಂದರೆ ಅವರಿಗೋಸ್ಕರ ನಾನು, ನಿನಗೆ ನನ್ನ ಮೇಲೆ ಪ್ರೀತಿ ಅಷ್ಟಕ್ಕಷ್ಟೇ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ, ನೋಡು ರುಕ್ಕು, ಅವರೆಲ್ಲರಿಗೂ ನಿನ್ನ ಕಂಡ್ರೆ ತುಂಬ ಇಷ್ಟ. ಅದಕ್ಕೆ ನೀ ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಏನೋ ಚಿಕ್ಕ ಹುಡುಗಿ ತಪ್ಪು ಮಾಡಿದ್ದಾಳೆ, ಕ್ಷಮಿಸಿಬಿಡೋಣ ಅಂದರು. ಅವರಿಗೆ ಕ್ಷಮಿಸೋ ಮನಸ್ಸು ಇದ್ದರೆ ಸಾಲದು, ಆ ಕ್ಷಮೆನ ಒಪ್ಕೊಳ್ಳೋಕ್ಕೆ ನಿನಗೂ ಮನಸ್ಸಿರಬೇಕು ತಾನೇ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ಇನ್ನು ಮುಂದೆ ಆದರೂ ಬದಲಾಗು ರುಕ್ಕು, ನಿನಗೋಸ್ಕರ ಬದಲಾಗು, ನನಗೋಸ್ಕರ ಬದಲಾಗು, ನಮಗೋಸ್ಕರ ಯಾವಾಗ ನೀ ಆ ಮನೆಗೆ ತಕ್ಕ ಸೊಸೆ ಅಂತ ನನಗನ್ಸುತ್ತೋ ಅವಾಗ ಇಲ್ಲಿಂದ ಹೊರಡೋಣ. ನಮ್ಮ ಮನೆಗೆ, ನಮ್ಮೆಲ್ಲರ ಮನೆಗೆ ಏನೋ ಒಂದು ಸಣ್ಣ ಕೆಲಸ ಸಿಕ್ಕಿದೆ, ಅದರಲ್ಲಿ ಬದುಕು ನಡೆಸೋಣ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ರೂಮಲ್ಲಿ ಅಳ್ಕೋತಾ ಕೂತಿರ್ತಾಳೆ ಚಾರು. ಹೊರಗಡೆಯಿಂದ ರಾಮಾಚಾರಿ ಬರೋದನ್ನು ನೋಡಿ ವೈಶಾಖ, ರಾಮಾಚಾರಿ ಏನು ಇಷ್ಟು ಬೇಗ ಆಫೀಸಿಂದ ಬಂದೆ ಅಂತ ಹೇಳ್ತಾಳೆ. ಅದನ್ನು ಚಾರು ಕೇಳಿಸಿಕೊಂಡು ಹೊರಗಡೆಗೆ ಓಡಿ ಬರ್ತಾಳೆ. ಜಾನಕಿ, ಏನಪ್ಪ ಆಫೀಸಿಂದ ಇಷ್ಟು ಬೇಗ ಬಂದುಬಿಟ್ಟೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಹ್ಞೂ ಅಮ್ಮ, ಇವತ್ತು ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡಬೇಕಿತ್ತು, ಆದರೆ ಬೇರೆ ಯಾವುದೋ ಕಾರಣದಿಂದ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗೋಯ್ತು ಅಂತ ಹೇಳ್ತಾನೆ. ಅದಕ್ಕೆ ಯಾಕಪ್ಪ, ಕೆಲಸದ ಜಾಗದಲ್ಲಿ ಏನಾದರೂ ತೊಂದರೆ ಆಯಿತಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಇಲ್ಲಮ್ಮ, ಕೆಲಸದ ಜಾಗದಲ್ಲಿ ಏನೂ ತೊಂದರೆ ಆಗಲಿಲ್ಲ, ಆದರೆ ಹೋಗ್ತಾ ಸ್ವಲ್ಪ ಚಿಕ್ಕ ತೊಂದರೆ ಆಯಿತು, ಆದರೆ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದಲ್ಲ, ಏನಿಲ್ಲ. ಆಮೇಲೆ ಕೇಳ್ಕೊಂಡೆ, ಪ್ರೆಸೆಂಟೇಷನ್ ಇವತ್ತಾಗಿಲ್ಲ ಅಂದರೆ ನಾಳೆ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ವೈಶಾಖ, ಒಳ್ಳೆಯದಾಯಿತು ರಾಮಾಚಾರಿ, ಪ್ರೆಸೆಂಟೇಷನ್ಗೆ ಪ್ರಿಪೇರ್ ಆಗೋಕ್ಕೆ ನಿನಗೆ ಇನ್ನೂ ಒಂದಿನ ಟೈಮ್ ಸಿಕ್ತು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಹೌದು ಅತ್ತಿಗೆ ಅಂತ ಹೇಳ್ತಾನೆ. ಅದಕ್ಕೆ ಜಾನಕಿ, ಸರಿ ಮಗನೇ, ಕಾಲು ತೊಳ್ಕೊಂಡು ಒಳಗೆ ಹೋಗು ಅಂತ ಹೇಳ್ತಾಳೆ. ವೈಶಾಖ, ನಡಿಯಮ್ಮ ಬಟ್ಟೆ ತೆಗೋಣ ಅಂತ ಹೇಳಿ ವೈಶಾಖ ಜಾನಕಿ ಹೋಗ್ತಾರೆ. ರಾಮಾಚಾರಿ ಕಾಲು ತೊಳ್ಕೊಂಡು ಬಾಗಿಲ ಹತ್ರ ನಿಂತಿರೋ ಚಾರು ಮುಂದೆ ನಿಂತ್ಕೊಂಡು, ಏನು ಮೇಡಮ್, ಅವರು ಯಾವತ್ತೂ ನೋಡೇ ಇಲ್ಲ ಅನ್ನೋ ಥರ ನೋಡ್ತಾ ಇದ್ದಾರೆ, ಗಂಡನ ಏನು ವಿಷಯ ಅಂತ ಕೇಳ್ತಾನೆ. ಅದಕ್ಕೆ ಚಾರು ರಾಮಾಚಾರಿ ಕೈ ಹಿಡ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಸೀತಾಲಕ್ಷ್ಮಿ ಮದುವೆ ಮಾಡಬೇಕು ಅಂತ ಸಂಬಂಧ ನೋಡ್ತಾ ಇರ್ತಾರೆ. ಅದಕ್ಕೆ ಬ್ರೋಕರ್ ಬಂದು ಸಂಬಂಧ ತೊಗೊಂಡು ಬಂದಿರ್ತಾನೆ. ಅದನ್ನು ಸೀತಾಲಕ್ಷ್ಮಿ, ನನಗೆ ಸಂಬಂಧ ಬೇಡ ಅಂತಾಳೆ. ಅದಕ್ಕೆ ಜಯಸಿಂಹ, ಏನಮ್ಮ, ಫೋಟೋನು ನೋಡಿದೆ ಸಂಬಂಧ ಬೇಡ ಅಂತ ಇದೆಯಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸೀತಾ, ನನ್ನ ಹುಡುಗನ ನಾನು ನೇರವಾಗಿ ನೋಡಿದ ಮೇಲೆ ಇನ್ನು ಈ ಫೋಟೋ ಎಲ್ಲ ಯಾಕೆ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ, ಯಾವ ಹುಡುಗ, ಏನು ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸೀತಾ, ಐ ಡೀಪ್ಲಿ ಇನ್ ಲವ್ ಅಂತ ಹೇಳ್ತಾಳೆ. ಎಸ್ ಡ್ಯಾಡಿ, ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಯಾರಮ್ಮ ಅಂತ ಕೇಳ್ತಾರೆ. ರಾಮಾಚಾರಿ ಅಂತ ಹೇಳ್ತಾಳೆ. ಅದಕ್ಕೆ ಜಯಸಿಂಹ, ಯಾವ ರಾಮಾಚಾರಿ ಅಂತ ಕೇಳ್ತಾನೆ. ಅದಕ್ಕೆ ಸೀತಾ, ನನ್ನನ್ನು ಕಾಪಾಡಿದ ರಾಮಾಚಾರಿ, ಅದೇ ಆಸ್ಪತ್ರೆಯಲ್ಲಿ ಅಂತ ಹೇಳ್ತಾಳೆ. ಅದಕ್ಕೆ ಸೀತಾ, ತಾಯಿ ಏನು ಹೇಳ್ತಾ ಇದೆಯಾ, ನೋಡಿದ ತಕ್ಷಣ ಇಷ್ಟೊಂದು ಪ್ರೀತಿಸೋಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ, ಪ್ರೀತಿಸೋಕೆ ಒಂದು ಕ್ಷಣ ಸಾಕು, ನನಗೆ ಆಕ್ಸಿಡೆಂಟ್ ಆದಾಗ ಸುತ್ತಮುತ್ತ ಜನ ಯಾರೂ ಬರಲಿಲ್ಲ, ಆದರೆ ಅವನು ಬಂದು ನನ್ನ ಕಾಪಾಡಿದ. ಆಸ್ಪತ್ರೆಯಲ್ಲಿ ಏನೆಲ್ಲ ಆಯಿತು, ನನಗೆ ಬದುಕಿನ ಪಾಠ ಹೇಳಿಕೊಟ್ಟ, ಎಂಥ ಅದ್ಭುತ ವ್ಯಕ್ತಿತ್ವ ಅಲ್ವಾ, ಅಂಥ ಹುಡುಗನ ಇಷ್ಟಪಡದೇ ಇರೋಕ್ಕೆ ಸಾಧ್ಯನಾ ಡ್ಯಾಡಿ, ಅವನಿಗೆ ಜೀವನ ಕೊಟ್ಟೋರೆ ಚೆನ್ನಾಗಿ ನೋಡ್ಕೋತಾನೆ ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸೀತಾ, ತಾಯಿ, ಅವನು ಒಂದು ಸಲ ನೋಡಿದ್ಯಾ, ಅವನ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ, ಅಷ್ಟರಲ್ಲಿ ಲವ್ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಜಯಸಿಂಹ, ನನ್ನ ಮಗಳು ಲವ್ ಮಾಡ್ತಿದ್ದಾಳೆ ಅಂದರೆ ಅದೇ ಅವನ ಕ್ವಾಲಿಟಿ ಮಗಳೇ ಸೀತಾಲಕ್ಷ್ಮಿ, ಫಿಕ್ಸ್ ಮಾಡಾಯಿತು, ರಾಮಾಚಾರಿನೇ ನಿನ್ನ ಗಂಡ ಅಂತ ಹೇಳ್ತಾನೆ. ಈ ಕಡೆ ರಾಮಾಚಾರಿ, ರೀ ಏನಾಯಿತು, ನನಗೆ ಅರ್ಜೆಂಟಾಗಿ ಬರೋಕ್ಕೆ ಹೇಳಿ ಈ ಥರ ಕಣ್ಣಲ್ಲೇ ಸ್ಕ್ಯಾನಿಂಗ್ ಮಾಡೋ ಥರ ನೋಡ್ತಾ ಇದ್ದೀರಲ್ಲ, ಏನಾಯಿತು ಅಂತ ರಾಮಾಚಾರಿ ಕೇಳ್ತಾನೆ. ಅದಕ್ಕೆ ಚಾರು, ರಾಮಾಚಾರಿ ನನ್ನನ್ನೇ ನೋಡು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ನೋಡ್ತಾನೆ ಇದ್ದೀನಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಕಣ್ಣು ನೋಡು ಅಂತ ಹೇಳ್ತಾಳೆ. ಹಾಂ, ಕಣ್ಣೇ ನೋಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ಸರಿಯಾಗಿ ನೋಡು, ಕಣ್ಣಲ್ಲಿ ಕಣ್ಣು ಇಟ್ಟು ನೋಡು ಅಂತಾಳೆ. ಅದಕ್ಕೆ ರಾಮಾಚಾರಿ, ರೀ ಇದಕ್ಕೆ ಕರೆದ್ರೇನ್ರಿ, ಅದನ್ನು ವಿಡಿಯೋ ಕಾಲಲ್ಲೇ ಮಾಡ್ಬೋದಿತ್ತು ಅಂತಾನೆ. ಅದಕ್ಕೆ ಚಾರು, ನನಗೆ ಉತ್ತರ ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಪ್ರಶ್ನೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಚಾರು, ನಾನು ನಿನಗೆ ಎಷ್ಟು ಇಷ್ಟ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಯಾಕ್ರಿ ಈ ಥರ ಕೇಳ್ತೀರಾ ಅಂತ ಕೇಳ್ತಾನೆ. ಪ್ರಶ್ನೆ ಬೇಡ ರಾಮಾಚಾರಿ, ನಾ ಕೇಳಿದಕ್ಕಷ್ಟೇ ಉತ್ತರ ಕೊಡು ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಹೇಳೋಕ್ಕಾಗದೇ ಇರೋಷ್ಟು ಇಷ್ಟ ಅಂತಾನೆ. ಅದಕ್ಕೆ ಚಾರು, ಅದನ್ನೇ ಹೇಳು ಅಂತ ಹೇಳ್ತಿರೋದು ಅಂತಾಳೆ. ಆಗ ರಾಮಾಚಾರಿ, ಬಿಟ್ಕೊಡೋಕ್ಕೆ ಆಗದೇ ಇರೋಷ್ಟು ಇಷ್ಟ ಅಂತ ಹೇಳ್ತಾನೆ. ಆವಾಗ ಯಾರೂ
ಬೇರೆ ಯಾರಾದರೂ ಹುಡುಗಿ ನಿನಗೆ ಇಷ್ಟ ಆದರೆ ಅಂತ ಕೇಳ್ತಾಳೆ. ಅದು ಆಗೋ ವಿಷಯನ ಅಲ್ಲ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಬೇರೆ ಯಾವುದಾದ್ರೂ ಹುಡುಗಿ ನಿನಗೆ ಪ್ರಪೋಸ್ ಮಾಡಿದರೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ನಿಮಗಿಂತ ಸುಂದರಿ ಆಲ್ರೆಡಿ ನನ್ನ ಜೀವನದಲ್ಲಿ ಇದ್ದಾಳೆ ಅಂತ ಹೇಳ್ತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಬರೀ ಮಾತು ಅಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಇಲ್ಲ ರೀ ಸತ್ಯ ಅಂತಾನೆ. ಅದಕ್ಕೆ ಚಾರು ಅವ್ರು ಪ್ರೀಸು ಅಂತ ನಿನ್ನ ಬಲವಂತ ಮಾಡಿದ್ರೆ ಅಂತ ಕೇಳ್ತಾಳೆ. ನನ್ನ ಹೆಂಡತಿ ಬಿಟ್ಟು ನಾನು ಬೇರೆ ಯಾರನ್ನೂ ಇಷ್ಟಪಡಲ್ಲ, ಆ ಭಗವಂತನ ಮೇಲೆ ಆಣೆ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಆ ಭಗವಂತನೇ ಬಂದು ನೀನು ಬೇರೆ ಹುಡುಗಿನ ಇಷ್ಟಪಡು ಅಂತ ಹೇಳಿದರೆ ಏನು ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ ಇಷ್ಟಪಡೋದನ್ನೇ ನಿಲ್ಲಿಸ್ಬಿಡ್ತೀನಿ ಆ ಭಗವಂತನ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಅಷ್ಟಿಷ್ಟನಾ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಅದಕ್ಕಿಂತ ಹೆಚ್ಚು ಇಷ್ಟ. ಯಾಕ್ರಿ ಈ ಥರ ಎಲ್ಲ ಅನುಮಾನ ಎಲ್ಲ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಚಾರು ನನ್ನ ರಾಮಾಚಾರಿ ಮೇಲೆ ನನಗೆ ನಂಬಿಕೆ ಇದೆ, ಆದರೆ ಬೇರೆ ಹುಡುಗಿರ ಭಯ ಅಷ್ಟೇ ಅಂತ ಚಾರು ಹೇಳ್ತಾಳೆ. ಇಷ್ಟು ಸಣ್ಣ ವಿಷಯಕ್ಕೆ ನನ್ನ ವಾಪಸ್ ಬರೋಕ್ಕೆ ಹೇಳಿದ್ರಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಇದು ಸಣ್ಣ ವಿಷಯ ಅಲ್ಲ ರಾಮಾಚಾರಿ, ದೊಡ್ಡ ವಿಷಯ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಕಾರಣ ಇಲ್ಲದೆ ಇಂಥ ಅನುಮಾನ ಹುಡ್ತಾ ಅಂತ ಕೇಳ್ತಾನೆ. ಅದಕ್ಕೆ ಚಾರು ಕಾರಣ ಇರೋದಕ್ಕೆ ಇಂಥ ಅನುಮಾನ ಬಂದಿದ್ದು ರಾಮಾಚಾರಿ ಅಂತ ಹೇಳ್ತಾಳೆ. ಅದಕ್ಕೆ ಚಾರು ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ ಏನು ಕಾರಣ ಅಂತ ಕೇಳ್ತಾನೆ. ಅದಕ್ಕೆ ಚಾರು ನಿನ್ನ ತಲೆಯಲ್ಲಿ 2 ಸುಳು ಇದೆ, ನಿನಗೆ 2 ಮದುವೆ ಆಗಿಬಿಟ್ರೆ ಅಂತ ಕೇಳ್ತಾಳೆ. ಅದಕ್ಕೆ ರಾಮಾಚಾರಿಗೆ ನಗು ಬರುತ್ತೆ. ಅಲ್ಲ ರೀ 2 ಸುಳು ಇದೆ ಅಂದರೆ 2 ಮದುವೆ ಆಗುತ್ತೆ ಅಂತಿರಲ್ಲ, ಮದುವೆ ಅಂದರೆ ಮುಳುಗೋ ಸುಳಿಯಲ್ಲ, ಸುಂದರ ಪ್ರಯಾಣದ ಹಳಿ. ಒಬ್ಬರನ್ನು ಮದುವೆಯಾಗಿ ಸುಂದರವಾಗಿ ಅವರ ಜೊತೆ ಹಳಿ ಮೇಲೆ ನಡೀತಿರುವಾಗ ಇನ್ನೊಬ್ಬರು ಬೇಕು ಅನ್ನೋ ಯೋಚನೆ ಕೂಡ ಮನಸ್ಸಲ್ಲಿ ಸುಳಿಯಲ್ಲ. ಹಾಗಿದ್ಮೇಲೆ ತಲೆ ಮೇಲೆ ಇರೋ ಸುಳಿಗೂ ಮದುವೆಗೂ ಸಂಬಂಧ ಇದೆ ಏನ್ರಿ? ನೋಡಿ ನೀವು ಬೇಡ ಇನ್ನೊಬ್ಬರು ಬೇಕು ಅಂತ ಒಂದು ಕ್ಷಣ ನನ್ನ ಮನಸ್ಸಲ್ಲಿ ಬಂದರೆ ಆ ಕ್ಷಣ ನನ್ನ ಮನಸ್ಸಿಗೆ ಬರೋಕ್ಕೂ ಮುಂಚೆ ನನ್ನ ಉಸಿರು ನಿಂತಿರುತ್ತೆ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಚಾರು ಸಮಾಧಾನ ಆಯಿತು, ಇನ್ನು ನೀ ಕೆಲ್ಸಕ್ಕೆ ಹೋಗು ಅಂತಾಳೆ. ಇಲ್ಲ ನಾನು ನಾಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಾನೆ. ಯಾಕೋ ಅಂತ ಚಾರು ಕೇಳ್ತಾಳೆ. ಅದಕ್ಕೆ ರಾಮಾಚಾರಿ ಹೆಂಡತಿ ಒಬ್ಬಳು ಮನೆ ಒಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ ತಮಾಷೆ ಮಾಡ್ತಾನೆ. ಅದಕ್ಕೆ ಚಾರು ನನ್ನ ಗಂಡನ ಮೇಲೆ ಯಾವ ದೃಷ್ಟಿನೂ ಬೀಳದೇ ಇರಲಿ ಅಂತ ಹೇಳ್ತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.